ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆಯಿಂದನೇ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ವಿಡಿಯೋ ಶೇರ್ ಮಾಡೋಣ ಅಂಥೇಳಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತು ಯಶು ಆಲ್ರೆಡಿ ಎದ್ದು ವಾಶ್ರೂಮ್ಗೇನೋ ಹೋಗಿದ್ರು. ನನಗೆ ಸೌಂಡ್ಗೆ ಎಚ್ಚರ ಆಗೋಯಿತು ಅಲಾರಾಮ್ ಬಡ್ಕೊಳ್ಳೋಕೆ ಮುಂಚೆನೇ. ಸೊ ಅಲಾರಾಮ್ ಬಂದು 6:50 ಒಂದಿರುತ್ತೆ, 7 ಗಂಟೆಗೆ ಒಂದಿರುತ್ತೆ. 10 ಮಿನಿಟ್ಸ್ ಗ್ಯಾಪ್ ಕೊಟ್ಟು ನಾನು ಅಲಾರಾಮ್ ನಿಲ್ಲಿಸಿರ್ತೀನಿ. ಒಂದು ಮಿಸ್ ಆದರೂ ಇನ್ನೊಂದಕ್ಕಾದರೆ ಎದ್ದೇಳೋಣ ಅಂತ. ಅಷ್ಟರಲ್ಲಿ ಲಿರಿಷಾ ಇನ್ನೂ ಮಲಗಿದ್ಲು. ಸೊ ಅವಳನ್ನ ಹಾಗೆ ಸ್ವಲ್ಪ ಹೊತ್ತು ಮಲಗಿರಲಿ ಅಂತ ಹೇಳಿ ನಾನು ಎದ್ದು ಹೋಗ್ತಾ ಇದ್ದೀನಿ. ನಾನು ಸುಮಾರು 7 ಗಂಟೆಗೆ ಎದ್ದರೆ ಇನ್ನು ಫುಲ್ ಒಂದು 9:30ವರೆಗೂ ಕೆಲಸ ಇದ್ದೇ ಇರುತ್ತೆ, ನಿಂತೇ ಇರ್ತೀನಿ. ಸೊ ಕುಕ್ಕಿಂಗ್ ಇರ್ಬೋದು, ಲಿರಿಷನ್ ರೆಡಿ ಮಾಡೋದಿರ್ಬೋದು. ಹಾಗಾಗಿ ಅಷ್ಟೊತ್ತವರೆಗೂ ಫುಲ್ ಕೆಲಸನೇ ಇರುತ್ತೆ, ನನಗೆ ರೆಸ್ಟ್ ಇರೋದೇ ಇಲ್ಲ. ಸೊ ಇವಾಗ ದೇವ್ರ ಮುಖ ನೋಡಿಬಿಟ್ಟು ನಾನು ದೇವ್ರ ಫೋಟೋ ನೋಡಿಬಿಟ್ಟು ಆಮೇಲೆ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋದ್ರೂ ಅಷ್ಟೇ ನಾನು ಯಾರು ಪರ್ಸನ್ಗಳನ್ನ ನೋಡೋದಕ್ಕೆ ಹೋಗಲ್ಲ. ಅದು ಏನೋ ಗೊತ್ತಿಲ್ಲ, ನಾನು ಮೊದಲಿಂದನೂ ಹಾಗೆಯೇ ಹೋಗಿ ಅಲ್ಲಿ ಎದುರುಗಡೆ ಮನೇಲಿ ಹಸು ಕಟ್ಟಿರ್ತಾರೆ. ಸೊ ಹಸುನ ನೋಡ್ತೀನಿ. ಅದಾದಮೇಲೆ ನಮ್ಮದೇ ಮನಿ ಪ್ಲ್ಯಾಂಟು, ಪುದೀನ ಗಿಡ, ಏನೇನೋ ಗಿಡಗಳಿದೆ, ಅದನ್ನು ಒಂಚೂರು ನೋಡ್ತೀನಿ. ಅದಲ್ಲದೆ ಈ ರೂಮ್ ಹತ್ರ ಬಂದರೆ ಒಂದು ತೆಂಗಿನ ಮರದ ಹತ್ರ ಹೊರಗಡೆನೂ ಕಾಣಿಸುತ್ತೆ, ಬಟ್ ಈ ರೂಮ್ ಹತ್ರ ಹಾಗೆ ವಿಂಡೋ ಓಪನ್ ಮಾಡೋದಕ್ಕೆ ಬರ್ತೀನಲ್ಲ, ತೆಂಗಿನ ಮರದಲ್ಲಿ ಒಳ್ಳೆ ಫಲ ಇರೋವಂಥದ್ದು ಎಳ್ನೀರು, ಕಾಯಿ, ಏನದು ಹೇಳ್ತಾರೆ, ಹೊಂಬಾಳೆ ಇರುತ್ತಲ್ಲ, ಸೊ ಅದೆಲ್ಲ ಬಿಟ್ಟಿರುತ್ತೆ. ಅದೆಲ್ಲ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ವ, ಹಾಗಾಗಿ ಅದನ್ನು ನೋಡ್ತೀನಿ. ಅದರ್ವೈಸ್ ನಾನು ಯಾರು ಪರ್ಸನ್ ಮುಖ ಅಥವಾ ಪರ್ಸನ್ ಇದ್ದಾರೆ ಅಂತ ಅನಿಸಿದ್ರೆ ಆ ಕಡೆ ತಿರ್ಗಿಕೊಂಡು ನೋಡೋದು ಎಲ್ಲ ದಿನ ಫಸ್ಟಿಂದ ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ. ಆ್ಯಂಡ್ ಏನಕ್ಕೆ ಆಮೇಲೆ ಏನಾದರೂ ಕೆಟ್ಟದಾದರೆ ಬೆಳಗ್ಗೆ ಈ ಅಪ್ಪನ ಮುಖ ನೋಡಿದ್ದೆ ಅದಕ್ಕೆ ಹಿಂಗಾಯಿತು ಅನ್ಕೊಳ್ಳೋದ್ರ ಬದಲು ಸೊ ನಾನು ಆ ಥರ ಏನೂ ನೋಡೋದಕ್ಕೆ ಹೋಗಲ್ಲ ಯಾರನ್ನೂ. ಸೊ ನಂಗೆ ಅದು ಇಷ್ಟನೂ ಆಗೋಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ವಾಶ್ರೂಮ್ಗೆ ಹೋಗ್ಬಿಡ್ತೀನಿ. ಅಂದರೆ ದೇವ್ರ ಮುಖ ನೋಡಿ ಹೊರಗಡೆ ಹೋಗಿದ್ದು ಬಂದಮೇಲೆ ವಾಶ್ರೂಮ್ಗೆ ಹೋಗ್ತೀನಿ. ಬ್ರಷ್ ಮಾಡಿದ್ರೇ ಸಮಾಧಾನ ನನಗೆ. ಸೊ ಇವತ್ತೇನೆಂದರೆ ಯಶು ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ರು. ಹಾಗಾಗಿ ನಮ್ಮ ಮನೇಲಿ ಒಂದೇ ವಾಶ್ರೂಮ್ ಇರೋದು. ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ಜೀರಿಗೆನೆಲ್ಲ ಕುದಿಸೋದಕ್ಕೆ ಅಂತ ಇಡ್ತಾಯಿದ್ದೀನಿ, ಜೀರಿಗೆ ವಾಟರ್ ಮಾಡೋದಕ್ಕೆ. ನಾನು ಒಂದು 2 ಲೋಟ ನೀರು ಹಾಕ್ತೀನಿ ಅಂದ್ಕೊಳ್ಳಿ. ಅದು ಒಂದು ಕಾಲು ಲೋಟದಷ್ಟು, 1.5 ಲೋಟದಷ್ಟು ಆಗುವಷ್ಟು ಚೆನ್ನಾಗಿ ಕುದಿಸ್ತೀನಿ. ಜೀರಿಗೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಅಷ್ಟರಲ್ಲಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ತೀನಿ. ನನಗೆ ಬರೀ ಜೀರಿಗೆ ನೀರು ಕುಡಿಯೋದಕ್ಕೆ ಒಂಥರ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಬೆಲ್ಲದ ಸಿರಪ್ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಜೀರಿಗೆ ವಾಟರ್ ರೆಡಿ ಆಗುತ್ತೆ. ಜೀರಿಗೆ ಹಾಲು ಅಂತಲೂ ಕರಿಬೋದು. ಇದರಿಂದ ಏನು ಯೂಸಸ್ ಅಂತ ಕೇಳ್ತಿದ್ರಿ, ಹಾಗಾಗಿ ಹೇಳ್ತೀನಿ. ಇದು ಜೀರಿಗೆ ಅಂದರೆ ನಮ್ಮದು ಇಂಡಿಯನ್ಸ್ಗೆ ತುಂಬಾ ಫೇವ್ರೆಟ್ ಅಂತಲೇ ಅನ್ಬೋದು. ಎಲ್ಲ ಸ್ಪೈಸಸಲ್ಲೂ ಜೀರಿಗೆ ಕೂಡ ನಂಗೆ ತುಂಬ ಇಷ್ಟ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಈಗ. ಹಾಗೆಯೇ ಇದರಿಂದ ನನಗೆ ಮೇಯ್ನ್ ಏನಂದರೆ ಡೈಜೆಷನ್ಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂತ ಹೇಳಿ ನಾನು ಜೀರಿಗೆ ನೀರು ಕುಡಿತೀನಿ. ಅದಲ್ಲದೆ ಇದು ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ನನಗೂ ಇದು ತುಂಬಾ ಯೂಸ್ ಆಗಿದೆ. ಮತ್ತು ಗ್ಯಾಸ್ಟ್ರಿಕ್ ಇದ್ದರೆ ಎದೆ ಉರಿ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ, ತೇಗ್ ಬರೋದು ಆ ಥರ ಎಲ್ಲ. ಸೊ ಇದನ್ನು ತಗೊಳ್ಳೋದ್ರಿಂದ ನನಗೆ ರೆಗ್ಯುಲರಾಗಿ ತಗೊಳ್ತಿದ್ದೀನಿ. ನನಗೆ ಕನ್ಸೀವ್ ಆಗಿ ಸ್ಟಾರ್ಟಿಂಗಿಂದನೂ ಸ್ವಲ್ಪ ಡೈಜೆಷನ್ಗೆಲ್ಲ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನಿಸುತ್ತೆ. ನನಗೆ ಅದು ಫೀಲ್ ಆಗಿದೆ. ಹಾಗೆಯೇ ಸ್ವಲ್ಪ ಎದೆ ಉರಿ ಇತ್ತು, ಗ್ಯಾಸ್ಟ್ರಿಕ್ ಸಮಸ್ಯೆ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಇದು ಮೊದಲೇ ಹೇಳಿದಾಗೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಕೆಲವರು ಇದು ಹೀಟು ಅದಕ್ಕೆ ತಗೊಳ್ಳಲ್ಲ ಅಂತ ಹೇಳ್ತಾರೆ, ಬಟ್ ಈಗ ಹಾಗೆ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ದೆ, ಇದು ತಂಪಂತೆ ದೇಹಕ್ಕೆ, ನಂಗೆ ಗೊತ್ತಿರಲಿಲ್ಲ. ಸೊ ಇದನ್ನು ತೊಗೊಂಡ್ರೆ ಒಳ್ಳೆಯದು, ತಗೊಳ್ಳಿ ಪ್ರೆಗ್ನೆನ್ಸಿಲಿ. ಮತ್ತು ಬಾಣಂತಿ ಆದಾಗಲೂ ತೊಗೊಬೋದು. ಬಾಣಂತಿ ಆದಾಗ ತೊಗೊಂಡ್ರು ಕೂಡ ಎದೆ ಹಾಲು ಜಾಸ್ತಿ ಮಾಡೋದಕ್ಕೆ ಕೂಡ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೋದು, ಇದು ಆಪ್ಷನಲ್ಲು. ಬೇಕಿದ್ದರೆ ಹಾಕ್ಕೊಂಡು ಕುಡೀರಿ. ಹಾಲಿಗೆ ತುಪ್ಪ ಹಾಕ್ಕೊಂಡು ಕುಡಿಯೋದು ಒಳ್ಳೆಯದು ಅಂತ ಎಲ್ಲ ಓದಿದ್ದೆ ನಾನು. ಸೊ ಒಂದೊಂದು ಸಲ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕುಡಿದ್ರೆ ನನ್ನ ಬೆಳಗಿನ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗುತ್ತೆ. ಇದಕ್ಕೆ ಮುಂಚೆ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಕುಡ್ದಿರ್ತೀನಿ, ಆಮೇಲೆ ಜೀರಿಗೆ ವಾಟರ್ ಕುಡಿತಾ ಇದ್ದೀನಿ. ಹಾಗೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ, ಜೊತೆಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ. ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ತಗೊಳ್ಳೋದ್ರಿಂದ ಏನೂ ನಷ್ಟ ಅಂತೂ ಇಲ್ಲ, ತಗೊಳ್ಳೋದ್ರಿಂದ ಒಳ್ಳೆಯದೇ ಆಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇವತ್ತು ಕುಂಬಳಕಾಯಿ ಪಲ್ಯ ಜೊತೆಗೆ ರೊಟ್ಟಿ, ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ಲ. ನಂಗೆ ತುಂಬಾ ಇಷ್ಟ ಇದು. ನನಗೆ ನಮ್ಮ ಫುಡ್ಗಳು ಏನೋ ಒಂಥರ ನಂಗೆ ತುಂಬ ಇಷ್ಟ. ಈ ಪಿಜ್ಜಾ, ಬರ್ಗರ್ ಮತ್ತು ಈ ಔಟ್ಸೈಡ್ ಫುಡ್ಗಿಂತ ನಂಗೆ ನಾನೇ ಪ್ರಿಪೇರ್ ಮಾಡೋದು ಅಥವಾ ನಮ್ಮವ್ರು ಪ್ರಿಪೇರ್ ಮಾಡೋದು ಫುಡ್ಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ, ಹಾಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ.
ಸೊ ಕರೆಕ್ಟಾಗಿ ಆಗಿತ್ತು ಟೇಸ್ಟ್ ವೈಸು. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಒಂದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 7-8 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಾತ್ರಿ ಅಮ್ಮ ಕುಂಬಳಕಾಯಿ ಕಟ್ ಮಾಡಿಕೊಟ್ಟಿದ್ರು, ಸೊ ಅದನ್ನು ಕೊಟ್ಟಿದ್ದಾರೆ. ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಆಪ್ಷನಲ್ ಹಾಕೋಬೋದು, ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಜೀರಿಗೆ ಹಾಕಿದ್ರೆ ಇಷ್ಟ ಆಗಲ್ಲ ಒಗ್ಗರಣೆಗೆ, ಅದಕ್ಕೆ ನಾನು ಹಾಕೋದಿಲ್ಲ. ಸೊ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ಲೇವರ್ಡ್ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ಸ್ವಲ್ಪ ತೊಳೆದಿರೋ ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಇದು ತೊಳೆದೇ ಇದ್ರೂ ಆಗುತ್ತೆ ಅನಿಸುತ್ತೆ, ಬಟ್ ನಮ್ಮಮ್ಮ ತೊಳೆದ್ಬಿಟ್ಟು ಹಾಕು ಒಂದ್ಸಲ ಅಂದರು, ಹಾಗಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಲ್ಲದೆ ಹಾಗೆ ಹಾಕಿದ್ರೂ ನಡೆಯುತ್ತೆ. ಮತ್ತು ಇದು ಸಿಪ್ಪೆ ಸ್ವಲ್ಪ ಜಾಸ್ತಿ ಮಂದ ಇತ್ತು ಅಂತೇಳಿ ನಮ್ಮಮ್ಮ ಸಿಪ್ಪೆನ ಹಾಕೇ ಇಲ್ಲ. ನಾನಾಗಿದ್ದರೆ ಸಿಪ್ಪೆ ಹಾಕಮ್ಮ ಅಂತ ಹೇಳ್ತಿದ್ದೆ, ಬಟ್ ಅದು ಸ್ವಲ್ಪ ಜಾಸ್ತಿ ಮಂದ ಇತ್ತಂತೆ, ಹಾಗಾಗಿ ಸಿಪ್ಪೆನ ಅವ್ರು ತೆಗೆದುಬಿಟ್ಟಿದ್ದಾರೆ. ಇಲ್ಲಾಂದರೆ ಸಿಪ್ಪೆ ಹಾಕಿದ್ರು ಕೂಡ ಒಳ್ಳೆಯದು. ಇದನ್ನ ಹಾಗೆಯೇ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡೋಕ್ಕೆ ಅಂತ ಹೋದೆ, ಮರದ್ದು ಇಡಿಕೆ ಇದೆಯಲ್ಲ ಅದರಲ್ಲಿ ಆಗಲಿಲ್ಲ. ನಮ್ದು ಹಳೆ ಸ್ಟೈಲೇ ಸರಿ ಇದಕ್ಕೆ ಅಂತ ಹೇಳಿ ತಗೊಂಡು ಅಕ್ಕಿ ಕೇರ್ತೀವಲ್ಲ ಆ ಥರ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಇರೋದೆಲ್ಲ ಮೇಲ್ ಬರುತ್ತೆ. ಏನು ಈರುಳ್ಳಿ ಒಗ್ಗರಣೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಮೇಲ್ ಬಂತು. ಹಾಗೆಯೇ ಅದನ್ನು ಹಾಗೆ ಮುಚ್ಚಿಟ್ರೆ ಹಬೆಲೇನೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾನು ಇದಕ್ಕೆ ತೊಳೆದಾಗ ಸ್ವಲ್ಪ ನೀರು ಬಿದ್ದಿತ್ತೇನೋ ಅಷ್ಟೇ, ಅದರ್ವೈಸ್ ಒಂದು ತೊಟ್ಟು ಕೂಡ ನಾನು ನೀರು ಹಾಕಿಲ್ಲ. ಕೆಲವರು ನೀರು ಹಾಕೊಂಡು ಕೂಡ ಬೇಯಿಸ್ತಾರೆ, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದು ಯಾಕಪ್ಪ ಹಂಗೆ ನೀರು ಹಾಕ್ತಾರೆ ಅಂತ ಗೊತ್ತಿಲ್ಲ. ಸೊ ಅಷ್ಟೇ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಏನು ಕುಂಬಳಕಾಯಿ ಪೀಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಹಬೆಲೆ ಬೇಯ್ತಾ ಇರುತ್ತೆ. ಈ ಕಡೆ ನಾನು ರೊಟ್ಟಿಗೂ ಕೂಡ ಕಲಸಿಡೋಣ ಅಂತ ಬಂದಿದ್ದೀನಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ನಾವು ರೊಟ್ಟಿ ಬಳಿಬೇಕಾದ್ರೆ ನೀಟಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಬಿಟ್ಟು ಇಡ್ತಾ ಇದ್ದೀನಿ. ಅದು ಒಂದು 1/4 ಗಂಟೆ 20 ನಿಮಿಷ ನೆಂದರೆ ಅಕ್ಕಿ ಹಿಟ್ಟು ಕಲಸಿರ್ತೀವಲ್ಲ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ರೊಟ್ಟಿ ಬಳಿಬೇಕಾದ್ರೆ. ಸೊ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಆಗಿದೆ, ಸುಮಾರು ಒಂದು ಅರ್ಧ ಭಾಗದಷ್ಟು ಬೆಂದಿತ್ತು. ಸೊ ಇದನ್ನ ಹಾಗೆ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಬಿಟ್ಟು ಲಿರಿಶನ್ನು ಎಬ್ಸೋಕ್ಕೆ ಅಂತ ಹೋಗಿದ್ದೀನಿ. ಈಗ ನನಗೆ ಲಿರಿಶನ್ನು ಎಬ್ಸೋಕ್ಕೆ ಹೋದರೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದು. ನಮ್ಮ ಚಿಕ್ಕಮ್ಮ, ನಮ್ಮ ಮಾವ, ನಮ್ಮ ಅಜ್ಜಿ ಪಾಪ ನನ್ನ ಹಿಂಗೆ ಎಬ್ಬಿಸ್ತಿದ್ರಂತೆ. ನನಗೂ ನೆನಪಿದೆ ಅವ್ರು ಎಬ್ಬಿಸ್ತಿದ್ದು. ನಾನಂತೂ ಬೆಳಗ್ಗೆ ಹೊತ್ತು ನಾನು ಯಾವತ್ತೂ ಎದ್ದೇಳೇ ಅಲ್ಲ. ಈಗೆಲ್ಲೋ ಸ್ವಲ್ಪ ಮದುವೆ ಎಲ್ಲ ಆದಮೇಲೆ ಸ್ವಲ್ಪ ಎದ್ದೇಳ್ತೀನಿ ಅಷ್ಟೇ, ಜವಾಬ್ದಾರಿ ಜಾಸ್ತಿ ಆಯ್ತಲ್ಲ, ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಹೊತ್ತು ಎದ್ದೇಳಲ್ಲ. ಒಂದು 7 ಗಂಟೆ 7:15 ಮೇಲೇ ಯಾವಾಗಲೂ ಎದ್ದೇಳೋದು. ಸೊ ಏನಿವೆ, ನನ್ನ ಮಗಳನ್ನ ನೋಡ್ತಾ ಇದ್ರೆ ನನ್ನ ಹಳೆ ದಿನಗಳು ನೆನಪಾಗ್ತಾ ಇದೆ. ಸೊ ಈಗ ಇದು 1/4 ಭಾಗ ಆಗಿತ್ತು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಉಪ್ಪೆಲ್ಲ ಇಟ್ಕೊಳ್ಳುತ್ತೆ ಅಂತ. ಹೀಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಬೆಳಿಗ್ಗೆ ಬ್ಯುಸಿ ಅಂತೂ ಇದ್ದೇ ಇರುತ್ತೆ. ಅದು ಮಕ್ಕಳನ್ನ, ಗಂಡನ ಆಫೀಸಿಗೆ ಕಳಿಸೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ನಾವು ಏನೇ ಹುಷಾರಿಲ್ಲ ಅಥವಾ ಏನೇ ಪ್ರೆಗ್ನೆಂಟ್ ಇರ್ಬೋದು, ಏನೇ ಬ್ಯುಸಿ ಇದ್ರೂ ಅವ್ರಿಗೂ ಏನು ಕೆಲಸ ಮಾಡಲೇಬೇಕಲ್ವ. ಸೊ ಇಲ್ಲಿ ನಾನು ತೆಂಗಿನಕಾಯಿ ತುರಿತಾ ಇದ್ದೀನಿ. ಇದೊಂದು ನಾನು ಇದೇ ಥರನೇ ಪ್ರೆಗ್ನೆಂಟ್ ಆದವಿಂದ ತೆಂಗಿನಕಾಯಿ ತುರ್ಕೊಳ್ಳೋದು, ಇಲ್ಲಾಂದರೆ ಕೈಯಲ್ಲಿ ತುರಿಯೋದು ಒಂದು ಇದಿದೆ, ಇಡಿಕೆ ಥರ ಇದೆ ಕಾಯಿ ತುರಿಯೋದಕ್ಕೆ, ಅದರಲ್ಲಿ ತುರಿತೀನಿ. ಇದು ಸ್ವಲ್ಪ ಜಾಸ್ತಿ ಬೇಕಿತ್ತು, ಅದ್ರಲ್ಲಿ ಜಾಸ್ತಿ ಹೊತ್ತು ತುರಿಯೋಕ್ಕೆ ಹೋದರೆ ನನಗೀಗ ಹೊಟ್ಟೆ ಬಿಗಿ ಹಿಡಿಬೇಕಾಗುತ್ತೆ ತುರಿಬೇಕಾದ್ರೆ ಕೈಯಲ್ಲಿ. ಸೊ ಈ ಥರ ಕುತ್ಕೊಂಡು ತುರಿಯೋಣ ಅಂಥೇಳಿ ಒಂದಷ್ಟು ತೆಂಗಿನಕಾಯಿನ ತುರ್ಕೊಂಡೆ. ಈ ಥರ ಮಂಚದ ಮೇಲೇ ಸ್ವಲ್ಪ ಅಂದರೆ ಕಾಟ್ ಮೇಲೆ ತುರಿವಣ ಇಟ್ಬಿಟ್ಟು ತುರ್ಕೊಂಡೆ ಈ ಥರ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಫ್ಲೇವರ್ ಘಮ್ ಅಂತಾಯಿತು. ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಅಂದರೆ ಬೆಂದ ಮೇಲೆ ಅದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ, ಹಾಗಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಕುಕ್ಕರ್ನ ತೊಳೆದಿಟ್ಬಿಡೋಣ ಅಂಥೇಳಿ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅನ್ನ ಕೂಡ ಇಟ್ಟಿದ್ದೀನಿ. ಲಿರಿಶಂಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಗಟ್ಟಿ ಆಗಿಬಿಟ್ರೆ ಅಂತ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು, ಅದನ್ನೇ ಕಳಿಸ್ಕೊಡೋಣ ಮಧ್ಯಾಹ್ನ ಊಟಕ್ಕೆ ಒಳಗೆ ಅಂತ. ಸೊ ಅವಳು ಇಲ್ಲಿ ಬಂದಿದ್ದಾಳೆ. ಅವಳು ಯಶುನೇ ಬಂದು ಎಬ್ಸಿದ್ರು, ಇಲ್ಲ ಹೊರಗಡೆ ಹೋಗಿದ್ರು. ಬಂದು ಅವಳನ್ನ ಎಬ್ಸ್ಕೊಂಡು ಕರ್ಕೊಂಬಂದಿದ್ದಾರೆ. ನನಗಂತೂ ಅವಳನ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಈಗೀಗ ಎದ್ದೇಳಿಸೋದಕ್ಕೇ ಆಗಲ್ಲ, ಅಷ್ಟು ನಿದ್ದೆ ಅಂತಿರ್ತಾಳೆ. ಆ್ಯಂಡ್ ರಾತ್ರಿ ಕೂಡ ಅವಳು ಮಲ್ಕೊಳ್ಳೋದು ಲೇಟು, 11 ಆದರೂ ನನ್ನ ಜೊತೆನೇ ಕೂತಿರ್ತಾಳೆ. ನನಗೆ 11ವರೆಗೂ ನಿದ್ದೆನೇ ಬರಲ್ಲ, ಅದೇನೋ ಗೊತ್ತಿಲ್ಲ, ಫಸ್ಟಿಂದ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಇನ್ ಕೇಸ್ ಬೇಗ ಹೋಗಿ ಮಲ್ಕೊಂಡ್ಬಿಟ್ರೆ ಒಂದು 10-10:30 ಮಲ್ಕೊಂಡ್ರು ಬೆಳಗ್ಗೆ 5 ಗಂಟೆಗೆ ಎಚ್ಚರ ಕೂತ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಲೇಟಾಗೇ ಮಲ್ಕೊಳ್ತೀನಿ ನಾನು ಕೂಡ. ಇದಾದಮೇಲೆ ಅವ್ಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಆ್ಯಪಲ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ.
ಈಗ ರೊಟ್ಟಿ ಮಾಡೋದಕ್ಕೆ ಅಂತ ಕಬ್ಬಿಣದ್ದು ತವ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ತೆಂಗಿನ ಜುಟ್ಟಿರುತ್ತಲ್ಲ ಅದರಲ್ಲಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದೆಲ್ಲ ಹಳೆ ಸ್ಟೈಲ್ ಅಲ್ವಾ, ಈಗೆಲ್ಲ ಒಂದು ಸಿಲಿಕಾನ್ ಬ್ರಷ್ ಥರ ಎಲ್ಲ ಬಂದಿದೆ. ಬಟ್ ಇದರಲ್ಲಿ ಹಚ್ಚಿದ್ರೇ ಎಷ್ಟು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಅದರಲ್ಲಿ ನಿಜವಾಗ್ಲೂ ಸ್ಪ್ರೆಡ್ ಆಗೋಲ್ಲ. ನಾನು ತೊಗೊಂಡಿದ್ದೆ, ಅದೇನಾಯಿತೋ ಗೊತ್ತಿಲ್ಲ, ಕಳೆದೋಗಿದೆ, ಅದಿಲ್ಲ. ಸೊ ನಾನು ಕೈಯಲ್ಲೇ ಇದೇ ಥರನೇ ರೊಟ್ಟಿ ಬಳ್ಕೊಳ್ತೀನಿ. ತಟ್ಟದ ರೊಟ್ಟಿ ಕೂಡ ಮಾಡ್ತೀವಿ, ಅದು ಕೂಡ ಇಷ್ಟ ನನಗೆ. ಸೊ ಇಲ್ಲಿ ಅಕ್ಕಿ ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ಕೈಯಲ್ಲೇ ಬೆಳೆದ್ರೆ ಸೂಪರಾಗಿರುತ್ತೆ. ನಮ್ಮ ಮಂಡ್ಯ ಮೈಸೂರು ಕಡೆ ಇದು ಫೇಮಸ್ಸು. ಕೆಲವರು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕಿರ್ತಾರೆ, ಇದೇನು ಹಿಂಗೆ ಬೆಳೀತಾ ಇದ್ದೀರಾ, ಅಥವಾ ಮೀನ್ಸ್ ರೊಟ್ಟಿನ ಈ ಥರ ಮಾಡ್ತಾರಾ ಅಂತೆಲ್ಲ ಕಮೆಂಟ್ ಹಾಕಿರ್ತಾರೆ. ಬಟ್ ಇದು ನಮ್ಮ ಕಡೆ ಇದೇ ಸ್ಟೈಲ್ ಅಲ್ವಾ, ಹಾಗೆ ಮಾಡಬೇಕು, ಇನ್ನೇಂಗೆ ಮಾಡೋಕ್ಕಾಗುತ್ತೆ. ಸೊ ಇದನ್ನು ಹಾಕಬೇಕು ಅಂದ್ರೇ ಒಂದು ಸ್ವಲ್ಪ ಧೈರ್ಯ ಇರಬೇಕು ಹೆಣ್ಮಕ್ಳಿಗೆ ಅಲ್ವಾ. ಬಿಸಿ ಬಿಸಿ ಕಲ್ ಮೇಲೆ ಈ ಥರ ಕೈಯಲ್ಲೇ ಬೆಳಿತೀವಿ ರೊಟ್ಟಿನ ಅಂದರೆ ಇಂಥ ಧೈರ್ಯ ನಮ್ಮ ಹೆಣ್ಮಕ್ಳಿಗೆ. ಸೊ ನಮ್ಮ ಕಡೆ ಅಂತ ಇದು ಕಾಮನ್. ಕೆಲವರು ಮಾಡ್ತಾರೆ, ಕೆಲವ್ರಿಗೆ ತುಂಬ ವಯಸ್ಸಾಗಿದ್ರು ಮಾಡೋಕ್ಕೆ ಬರೋಲ್ಲ. ನಮ್ಮ ಕಡೆ ಸುಮಾರು ಜನ ನೋಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ನಾನು ಮಾಡ್ತೀನಿ, ನಮ್ಮ ಅತ್ತೆನೂ ಮಾಡ್ತಾರೆ, ನಮ್ಮ ಅಮ್ಮನೂ ಮಾಡ್ತಾರೆ. ಸೊ ಅಷ್ಟೇ. ಆ್ಯಂಡ್ ಇಲ್ಲಿ ಯಶುಗೆ ಏನೇ ತರಕಾರಿ ಹಾಕಿ ಏನೇ ಪಲ್ಯ ಎಷ್ಟು ಚೆನ್ನಾಗಿ ಗೊಜ್ಜು ಮಾಡಿದ್ರು ಅವರು ಕೊನೆಗೆ ಹೋಗೋದು ಉಪ್ಸಾರು ಖಾರಕ್ಕೆ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ. ಫೈನಲಿ ಮತ್ತೆ ತೊಗೊಂಡೋಗಿ ಅದನ್ನೇ ಕೊಡ್ತಾಯಿದ್ದೀನಿ. ಅವ್ರಿಗೆ ಅದೇನೋ ತರಕಾರಿ ತಿನ್ನೋದಂದ್ರೇ ಆಗೋಲ್ಲ. ಸೊ ಅಷ್ಟು ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ. ಅವರು ಉಪ್ಸಾರು ಖಾರ ಹಾಕ್ಕೊಂಡು ತಿಂದರೆ ನನ್ನ ಎಫರ್ಟ್ ಎಲ್ಲ ವೇಸ್ಟ್ ಅಂತ ಅನ್ನಿಸ್ತಾಯಿತ್ತು ನನಗೆ. ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಅದಕ್ಕೆ ಏನೋ ಅಂದ್ಕೊಂಡು ನಗ್ತಾಯಿದ್ರು. ಸೊ ಅವರಿಗೆ ಅಂದರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಅದೇನೇ ತಿನ್ನಬಾರ್ದಲ್ವ. ಸ್ವಲ್ಪ ಹೆಲ್ದಿಯಾಗಿ ಪಲ್ಯಗಳದೆಲ್ಲ ತಿಂದರೆ ಚೆನ್ನಾಗಿರುತ್ತೆ. ನನಗಂತೂ ಪಲ್ಯಗಳು ನಾನು ಏನು ಕೊಟ್ಟರು ತಿಂತೀನಪ್ಪ, ಅದೇನೋ ಚೆನ್ನಾಗಿರ್ಬೇಕಷ್ಟೇ, ಟೇಸ್ಟಿಯಾಗಿದ್ದರೆ ತಿಂತೀನಿ. ಪಲ್ಯ ಆಗಿರ್ಬೋದು, ಉಪ್ಸಾರು ಖಾರ ಆಗಿರ್ಬೋದು, ಬರೀ ಮೊಸರು ಕೊಟ್ಟರು ತಿನ್ಕೋತೀನಿ ನಾನು. ಇದಾದಮೇಲೆ ಲಿರಿಶಂಗೆ ಬ್ಯಾಗೆಲ್ಲ ಜೋಡಿಸಿಟ್ಬಿಟ್ಟು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ಅನಿಸುತ್ತೆ ಅಂದರೆ, ನನಗೆ ಈಗ ನಾನೇನೋ ಈಗ ಮಾಡ್ತೀನಿ, ಕೆಲಸಗಳೆಲ್ಲ ಮಾಡಿಕೊಡ್ತೀನಿ ಇವ್ರಿಗೆ ಕೆಲಸಗಳಾಗತ್ತೆ. ಬಟ್ ಈಗ ನನಗೆ ಡೆಲಿವರಿ ಆದರೆ ಸೊ ನಾನು ಇನ್ನೊಂದು ಪಾಪುನ ನೋಡ್ಕೊಳ್ಳೋದ್ರಲ್ಲಿ ನಾನು ಬ್ಯುಸಿ ಇರ್ತೀನಿ. ಬಟ್ ಇವ್ರನ್ನ ಹೆಂಗೆ ಮೇಂಟೈನ್ ಮಾಡ್ಕೊಳ್ತಾರೆ ಅವರು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಸೊ ಈಗ ನಾನಿದ್ದೀನಿ, ಇದೆಲ್ಲ ಮಾಡ್ತಿದ್ದೀನಿ ಅನಿಸುತ್ತೆ. ನಾನು ಇಲ್ಲ ಅಂದರೆ ಏನಾಗ್ಬೋದು ಅಂತ ಯೋಚನೆ ಬರುತ್ತೆ ಒಂದೊಂದು ಸಲ. ನಮ್ಮ ಲಿರಿಷನ್ ಪುಡಿ ಕೂದಲೆಲ್ಲ ಬಾಚೋಷ್ಟರಲ್ಲಿ ನಂಗೆ ತುಂಬಾ ಸಾಕಾಗ್ಬಿಡುತ್ತೆ. ಅದರಲ್ಲೂ ಅವಳಿಗೆ ಈಗ ಫೋನ್ ಕೊಟ್ಟಿದ್ದೀನಿ, ಬಟ್ ಈಗ ಒಂದು 3 ಡೇಸಿಂದ ಫೋನ್ ಕಂಟಿನ್ಯೂಸ್ ಕೊಟ್ಟಿಲ್ಲ. ಅವಳು ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಫೋನ್ ಕೊಡ್ತಾಯಿಲ್ಲ ಅಂತ. ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಒಂದು ಹಾಲು ಕುಡಿಬೇಕಂದ್ರೂ ಫೋನ್ ಕೇಳ್ತಾಳೆ, ತಲೆ ಬಚ್ಚಿಸ್ಕೊಳ್ಳೋಕ್ಕೂ ಫೋನ್ ಕೇಳ್ತಾಳೆ. ಹಾಗಾಗಿ ಫೋನ್ ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ಬೇಕು ಅಂತ ಹೇಳಿ. ಸೊ ಅದು ಪ್ರೊಸೆಸಿಂಗಲ್ಲಿದೆ, ನೋಡೋಣ ಅವಳು ಎಷ್ಟರ ಮಟ್ಟಿಗೆ ಬಿಡ್ತಾಳೆ ಅದನ್ನು ಅಂತ. ಸೊ ಅವಳು ಜುಟ್ಟೆಲ್ಲ ಬಾಚೋಷ್ಟರಲ್ಲಿ ಒಂದಷ್ಟೊತ್ತಾಯಿತು. ಪುಡಿ ಕೂದಲಲ್ವಾ, ಇನ್ನೂ ಬಿಟ್ಕೊಳ್ಳುತ್ತೆ. ಹೇರ್ ಕಟ್ ಮಾಡಿಸ್ಬೇಕಿತ್ತು, ಬಟ್ ನಾವು ನೆಕ್ಸ್ಟ್ ಫೋಟೋಶೂಟು ಅಥವಾ ಫಂಕ್ಷನ್ ಏನಾದರೂ ಮಾಡಿದ್ರೆ ಸ್ವಲ್ಪ ಹೇರ್ ಚೆನ್ನಾಗಿರಲಿ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಕಟ್ ಮಾಡಿಸ್ಬಿಡ್ತಿದ್ದೆ. ನನಗೆ ಹಾಗೆ ಅನಿಸುತ್ತೆ, ಒಂದು ಅಟ್ಲೀಸ್ಟ್ ಒಂದು 2 ಮಂತ್ಸ್ ಆದರೂ ನಂಗೆ ರೆಸ್ಟ್ ಬೇಕಾಗೇ ಇರುತ್ತೆ. ಸಿಸರಿನ್ ಅಲ್ವಾ ಫಸ್ಟ್ ಡೆಲಿವರಿ, ಸೊ ಸೆಕೆಂಡ್ ಡೆಲಿವರಿ ಕೂಡ ಅದೇ ಮಾಡ್ತಾರೋ ಏನೋ. ರೆಸ್ಟ್ ಅಂತೂ ಬೇಕಾಗಿರುತ್ತೆ. ಬಟ್ ಅವಾಗೆಲ್ಲ ಇವ್ರನ್ನ ಹೆಂಗೆ ಮೇಂಟೈನ್ ಮಾಡೋದು ಅಂತ ನಂಗೆ ಅನಿಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದು ಓಪನ್ ಮಾಡ್ತೀನಿ, ತೋರಿಸುವೆ ಇರು. ಬೇಗ ಇದು ನಿಂಗೆ ಹಾಕೊಳಕ್ ಆಗಲ್ಲ, ನಿಂಗೆ ಕಾಣಿಸಲ್ಲ, ಸುಮ್ಮನೆ ಓಕೆನಾ. ಲಿರಿಷನ್ನ ರೆಡಿ ಮಾಡಿ ಆಯಿತು. ಡರ್ಮಾಡ್ಯೂ ಕ್ರೀಮ್ ಹಚ್ತೀನಿ ಅವಳಿಗೆ ಫೇಸ್ಗೆ, ಆಮೇಲೆ ಸ್ವಲ್ಪ ಕೈಗೂ ಎಲ್ಲ ಹಚ್ತೀನಿ. ಆಮೇಲೆ ಹಿಮಾಲಯ ಪೌಡರ್ ಹಚ್ತೀನಿ. ಸ್ವಲ್ಪ ಲಿಪ್ಸ್ಟಿಕ್ ಬೇಕೇ ಬೇಕು ಅಂತ ಅಂತಾಳೆ. ಹಾಗಾಗಿ ಲಿಪ್ಸ್ಟಿಕ್ನ ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದು ದಿನ ಯೂಸ್ ಮಾಡಿದ್ರೆ ಪಿಗ್ಮೆಂಟೆಡ್ ಆಗಿಬಿಡುತ್ತೆ ಲಿಪ್ಸು. ಹಾಗಾಗಿ ಬೀಟ್ರೂಟ್ ರಸದಲ್ಲಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಮಾಡಿಟ್ಟಿದ್ದೆ ಯಾವಾಗಲೂ, ಆಗಲೇ ಒಂದು 2 ಇಯರ್ಸ್ ಬ್ಯಾಕು. ಬಟ್ ಈಗ ಮತ್ತೆ ಇನ್ನೊಂದು ಸಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ದಿನ ಅದು ಹಚ್ತಾ ಇದ್ದರೆ ಮಕ್ಕಳಿಗೆ ಅಷ್ಟು ಒಳ್ಳೆಯದು ಅಲ್ಲ. ಅವಳಂತೂ ಲಿಪ್ಸ್ಟಿಕ್ ಇಲ್ಲ ಅಂದರೆ ಬೀದಿಗೆ ಹೋಗೋದೇ ಇಲ್ಲ. ಸೊ ನೋಡೋಣ, ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ.
ಈಗ ಅಪ್ಪ ಮಗಳಿಬ್ಬರು ಅವರವರ ಡ್ಯೂಟಿಗೆ ಹೊರಟರು. ಈಗ ನನ್ನ ಏನು ಮಾಡ್ತೀರಾ ನೀವು ಅಂದರೆ, ಬಂದು ಒಂದು ಕಾಲು ಗಂಟೆ 20 ನಿಮಿಷ ಫೋನ್ ಹಿಡ್ಕೊಂಡು ಕೂತ್ಬಿಡ್ತೀನಿ. ನಂಗೆ ತುಂಬಾ ಸಾಕಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಲೋಯರ್ ಬ್ಯಾಕ್ ಪೇಯ್ನ್ ಇದೆ ನನಗೆ, ಮೂಳೆ ಎಲ್ಲ ನೋಯ್ತಾ ಇರುತ್ತೆ. ಹಾಗೆ ಈಗ ಸ್ವಲ್ಪ ಬೇಬಿ ವೆಯ್ಟ್ ಕೂಡ ಜಾಸ್ತಿ ಆಗ್ತಿದ್ದಂಗೆ ನನಗೂ ಕೂಡ ನಿಂತ್ಕೊಳ್ಳೋದಕ್ಕೆಲ್ಲ ಹಿಂಸೆ ಆಗುತ್ತೆ. ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಫೋನ್ ನೋಡ್ತಾ ಇರ್ತೀನಿ. ಆಮೇಲೆ ನಾನು ತಿನ್ನೋದಕ್ಕೆ ಹೋಗೋದು. ಸೊ ಸುಸ್ತಾಗ್ತಾ ಇರುತ್ತೆ ಏನಾದರೂ ತಿನ್ನಬೇಕಂತ, ಬಟ್ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ರೆ ಸಾಕು ಅನ್ನೋ ಥರ ಆಗ್ತಾ ಇರುತ್ತೆ. ಈಗ ನನಗೆ ಮತ್ತೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ರೊಟ್ಟಿ, ಪಲ್ಯ, ಸ್ವಲ್ಪ ಆ್ಯಪಲ್ ಕಟ್ ಮಾಡಿದ್ನಲ್ಲ ಅದೇ ಅರ್ಧ ಇತ್ತು, ಅದು ಹಾಗೆ ಇಟ್ಟರೆ ಕಪ್ಪಗಾಗ್ಬಿಡುತ್ತೆ ಅಂಥೇಳಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಟ್ಟೆ ಲಿರೀಶಂಗೆ, ಅದನ್ನು ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ. ಇಷ್ಟೇ ನನ್ನ ಬ್ರೇಕ್ಫಾಸ್ಟ್. ನಾನು ಯಾವಾಗಲೂ ಈ ಥರ ಪ್ಲೇಟಲ್ಲಿ ಸ್ವಲ್ಪ ತರಕಾರಿ, ಹಣ್ಣು ಮತ್ತು ಪಲ್ಯ, ರೊಟ್ಟಿ ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ತಿನ್ನಲ್ಲ. ಬ್ರೇಕ್ಫಾಸ್ಟ್ ಪಾಡಿಗೆ ಬ್ರೇಕ್ಫಾಸ್ಟು, ರೊಟ್ಟಿ ಪಲ್ಯ ಸಪ್ರೇಟು, ಮತ್ತು ಹಣ್ಣು ಏನಾದರೂ ತಿಂದರೆ ಆಮೇಲೆ ತಿಂತೀನಿ. ಬಟ್ ಇವತ್ತು ಹೇಗಿದ್ದರೂ ಕಟ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಜೊತೆಲೇ ಕಪ್ಪಗಾಗ್ಬಿಡುತ್ತೆ ಅಂಥೇಳಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಕುಡಿಯೋದಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದೆ. ಜೊತೆಗೆ ಈ ರೊಟ್ಟಿ ಮಾಡಿದ್ರಂತೂ ಗ್ಯಾಸ್ ಎಲ್ಲ ಫುಲ್ ಗಲೀಜಾಗ್ಬಿಡುತ್ತೆ. ಇವತ್ತೇ ಕಮ್ಮಿ ಗಲೀಜಾಗಿರೋದು, ಇನ್ನು ಎಷ್ಟು ಗಲೀಜಾಗ್ಬಿಟ್ಟಿರುತ್ತೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ರೊಟ್ಟಿ ಹಿಟ್ಟು ಮಿಕ್ಕಿತ್ತು, ಅದನ್ನೆಲ್ಲ ಸ್ವಲ್ಪ ಶಿಫ್ಟ್ ಮಾಡಿಬಿಡೋಣ ಉಳಿದಿರೋ ಐಟಮ್ಸ್ ಎಲ್ಲ ಅಂಥೇಳಿ ಶಿಫ್ಟ್ ಮಾಡಿ ಬಿಸಿನೀರೆಲ್ಲ ನನಗೆ ತೊಗೊಂಡು ಕುಡಿದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಈಗ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಇಯರ್ಬಡ್ಸ್ ಹಾಕ್ಕೊಂಡಿರ್ತೀನಿ, ಮಾತಾಡ್ಕೊಂಡು ಹಾಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಈಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಸೊ ದಿನ ಏನೋ ಮನೆ ಒರೆಸಲ್ಲ, ಇವಾಗ ದಿನ ಫಸ್ಟ್ ಒರೆಸ್ತಿದ್ದೆ, ಇವಾಗ ಒರ್ಸೋಕ್ಕಾಗಲ್ಲ ನನ್ನ ಕೈಲಿ. ಹಾಗಾಗಿ ಜಸ್ಟ್ ನೀಟಾಗಿ ಕಸ ಗುಡಿಸ್ಬಿಡ್ತೀನಿ. ನಾನು ಕಸ ಗುಡಿಸಿದ್ರೆ ಸಾಕು, ಮನೆ ಒರೆಸಿರೋ ಥರನೇ ಫಳ ಫಳ ಅಂತ ಇರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪು ಬರೋವರೆಗೂ ನಾನು ಫ್ರೀಯಾಗೇ ಇರ್ತೀನಿ. ಅಂದರೆ ಹಿಂಗೆ ಸಣ್ಣ ಪುಟ್ಟ ಮನೆ ಕೆಲಸ ಮತ್ತು ಪೂಜೆ ದಿನಗಳಲ್ಲಿ ಸೋಮವಾರ, ಗುರುವಾರ, ಶುಕ್ರವಾರ ಆ ಥರ ಪೂಜೆ ಗೀಜೆ ಮಾಡ್ಕೊಳ್ತೀನಿ. ಸೊ ಇವತ್ತು ಫ್ರೈಡೇ ಆಗಿತ್ತು, ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಪೂಜೆ ಕೂಡ ಮಾಡಬೇಕು. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ನನಗೂ ಕೂಡ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ತೀನಿ. ಏನಾದರೂ ಇದ್ದರೆ ರಾತ್ರಿ ಸಾಂಬಾರು ಅಥವಾ ಬೆಳಿಗ್ಗೆದ ರೊಟ್ಟಿ ಹಿಟ್ಟೆಲ್ಲ ಇತ್ತಲ್ವ, ಪಲ್ಯ, ಅದನ್ನು ತಿನ್ಕೊಂಡೆ. ಒಂದು ವೇಳೆ ಏನೂ ಇಲ್ಲ ಅಂದರೆ ನಾನು ಮತ್ತೆ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇದು ಪೂಜೆ ಎಲ್ಲ ಆಯಿತು, ಬಂದು ಕೂತ್ಕೊಂಡೆ. ಇವಾಗ 12 ಆಗ್ತಾಯಿದೆ. ಈ ಮಾರ್ನಿಂಗ್ ರುಟೀನ್ ನಂದು ಇದೇ ಥರನೇ ಇರುತ್ತೆ ಡೈಲಿ. ಇವತ್ತೊಂದು ಮಿಸ್ ಆಗಿದ್ದೇನೆಂದರೆ ಸೂರ್ಯನ ಬೆಳಕಲ್ಲಿ ಕುತ್ಕೋತಿದ್ದೆ, ಬಟ್ ಇವತ್ತು ಮೋಡ ಇತ್ತು, ಹಾಗಾಗಿ ಕುತ್ಕೊಂಡಿಲ್ಲ. ಆ್ಯಂಡ್ ಸ್ವಲ್ಪ ಬ್ಲಾಗ್ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಮೊಬೈಲ್ ಕ್ಯಾಮ್ರಾ ಅಲ್ಲಿಡೋದು, ಈ ಕಡೆ ಇಡೋದು, ಆ್ಯಂಗಲ್ಗಳು ಚೇಂಜ್ ಮಾಡೋದು, ಮತ್ತು ಕುಕ್ಕಿಂಗ್ದು ರೆಕಾರ್ಡ್ ಮಾಡಿದ್ರೆ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆನ್ ಆ್ಯಂಡ್ ಆಫ್ ಎಲ್ಲ ಮಾಡಿಕೊಂಡು ಟೈಮ್ ಹಿಡಿಯುತ್ತೆ. ಸೊ ನನಗೆ ಬೆಳಗ್ಗೆಯಿಂದ ಮಾತಾಡೋಕ್ಕೆ ಟೈಮ್ ಸಿಕ್ಕಲೇ ಇಲ್ಲ ವ್ಲಾಗಲ್ಲಿ. ಹಾಗೆಯೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ಅವರಿಬ್ಬರು ಹೊರಟರು ಅಂದರೆ, ಯಶು ಮತ್ತು ಪಾಪು ಇಬ್ಬರು ಹೊರಟ್ರೆ ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟೆ. ಬೆಳಿಗ್ಗೆ 7ಗೆ ಎದ್ದರೆ ನಾನು ಇನ್ನು 9 ಗಂಟೆ 9:15ವರೆಗೂ ಓಡಾಡ್ತಾನೆ ಇರ್ತೀನಿ. ಹಾಗಾಗಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ. ಈಗಲೂ ಸ್ವಲ್ಪ ಹೊತ್ತು ಕೂತಿದ್ದೆ, ಒಂಚೂರು ವೀಡಿಯೋಸ್ ಎಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಸೊ ಅವ್ರ ಜೊತೆ ಹಂಗೆ ಬ್ಲೂಟೂತ್ ಹಾಕ್ಕೊಂಡು ಮಾತಾಡಿಕೊಂಡು ಕಸ ಎಲ್ಲ ಗುಡಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ, ಮಿಸ್ ಆಗಿರೋದು ಇವತ್ತೇನೆಂದರೆ ಹಾಲಿಲ್ಲ, ಅದಕ್ಕೆ ಟೀ ಮಾಡಿಲ್ಲ ಇನ್ನು. ಸೊ ಇವಾಗ ಹಾಲಿನ ಪುಡಿನೇ ಇದೆ, ಅಂಗನವಾಡಿಲಿ ಕೊಟ್ಟಿದ್ದರು. ಸೊ ಹಾಲಿನ ಪುಡಿನೇ ಹಾಕಿ ಟೀ ಮಾಡೋಣ ಅಂತ. ಕಾಫಿ ಏನು ಅಷ್ಟು ಚೆನ್ನಾಗಿರೋಲ್ಲ ಹಾಲಿನ ಪುಡಿನಲ್ಲಿ, ನಂದಿನಿದೆ ಕೊಡ್ತಾರೆ. ಈ ಸಲನೇ ಕೊಟ್ಟಿರೋದು ಫಸ್ಟ್ ಟೈಮ್ ಆಫ್ಟರ್ ಪ್ರೆಗ್ನೆನ್ಸಿನಲ್ಲಿ. ರೀಶಾಗೆ ಕೊಡ್ತಿದ್ರು. ಸೊ ಈಗ ಹಾಲಿನ ಪುಡಿನಲ್ಲೇ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಷ್ಟೊತ್ತಿಗೆಲ್ಲ ಕುಕ್ಕಿಂಗ್ ಏನಾದರೂ ಮಾಡ್ಕೊಬೇಕಿತ್ತು. ಸಾಮಾನ್ಯ ಮಾಡಲ್ಲ ನಾನು ಇಷ್ಟೊತ್ತಲ್ಲಿ ಅಡುಗೆ, ಯಾಕಂದರೆ ಬೆಳಿಗ್ಗೆ ಮಾಡಿರೋದೇ ಇರುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ ಅದೇ ಕಂಟಿನ್ಯೂ ತಿಂತಾ ಇರುತ್ತೆ, ಅದನ್ನೇ ತಿಂತೀನಿ. ಬಟ್ ಏನೂ ಇಲ್ಲ ಅಂದಾಗ ಮಾಡ್ಕೊಳ್ತೀನಿ. ಇವಾಗಿನ್ನ ಪಲ್ಯ ಹಾಗೆ ಇದೆ, ರೊಟ್ಟಿ ಹಿಟ್ಟು ಇದೆ, ಸ್ವಲ್ಪ ರೊಟ್ಟಿನೇ ಹಾಕ್ಕೊಳ್ತೀನಿ. ಪಲ್ಯ ತುಂಬ ಚೆನ್ನಾಗಿತ್ತು, ನಾನು ಬೆಳಿಗ್ಗೆ ಬಂದೇ ರೊಟ್ಟಿ ತಿಂದಿದ್ದು. ಸೊ ಇವಾಗ ಮತ್ತೆ ರೊಟ್ಟಿನೇ ಹಾಕ್ಕೊಳ್ಳೋಣ ಅಂತ. ಆಮೇಲೆ ಇನ್ನೂ ಸ್ವಲ್ಪ ಮೊಳಕೆ ಕಾಳು ಸಾಂಬಾರಿದೆ, ಸೊ ಅದನ್ನೇ ಮ್ಯಾನೇಜ್ ಮಾಡ್ತೀನಿ ಇವಾಗ. ಆ್ಯಂಡ್ ನನಗೆ ಕುಂಬಳಕಾಯಿ ಪಲ್ಯ ರೊಟ್ಟಿ ಅಂದರೆ ಇಷ್ಟ. ನನ್ನ ಗಂಡ ಡೆಡ್ ಅಪೋಸಿಟ್ಟು, ಅವ್ರು ಏನೂ ತಿನ್ನಲೇ ಇಲ್ಲ ಸರಿಯಾಗಿ. ಅವ್ರಿಗೆ ಉಪ್ಸಾರು ಖಾರ ಮತ್ತು ತುಪ್ಪ ಕೊಟ್ಬಿಟ್ರೆ ಸಾಕು, ಇನ್ನೇನು ಬೇಡ ಅವ್ರಿಗೆ. ಸೊ ನಾನಂತೂ ತಿಂದೆ. ಲಿರೀಶನು ಸ್ವಲ್ಪನೇ ತಿಂದಳು ರೊಟ್ಟಿ, ಹಾಗಾಗಿ ಅವಳಿಗೆ ಪುಳಿಯೋಗರೆ ಹಾಕಿ ಕಳಿಸಿದ್ದೀನಿ. ಅದಾದರೆ ಸ್ವಲ್ಪ ಮಧ್ಯಾಹ್ನ ರೈಸ್ ತಿನ್ನಲಿ ಅಂತ.
ಸೊ ಇಷ್ಟು ನನ್ನ ಬೆಳಗಿನ ರುಟೀನ್ ಇದೇ ಥರನೇ ಇರುತ್ತೆ. ಇನ್ನು ಜಾಸ್ತಿ ಇನ್ನು ಈವ್ನಿಂಗ್ವರೆಗೂ ಹೋದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಯಾವಾಗಾದರೂ ಆಫ್ಟರ್ನೂನ್ ರುಟೀನ್ ಹೇಗಿರುತ್ತೆ, ಆಫ್ಟರ್ನೂನ್ ಏನಿರಲ್ಲ, ಸಾಮಾನ್ಯ ಇಷ್ಟೇ. ಇದಾದಮೇಲೆ ಬಟ್ಟೆ ಗಿಟ್ಟೆ ಒಣಗಿಸೋದು, ಮಡಿಸಿಡೋದು ಇದೇ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸಲ ಈವ್ನಿಂಗ್ ಟು ನೈಟ್ ಬ್ಲಾಗ್ನ ಮಾಡ್ತೀನಿ. ಈಗ ಹಾಲಿನ ಪುಡಿನಲ್ಲಿ ಟೀ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಫಸ್ಟ್ ಒಂದು ಸಲ ಮಾಡಿದೆ, ಬಟ್ ಅದು ಯಾಕೋ ಒಡ್ಕೊಂಡಂಗೆ ಆಗೋಯ್ತಪ್ಪ. ಹಾಲು ಹಾಕ್ದಾಗ ಹೊಡಿಯುತ್ತಲ್ಲ ಅದೇ ಥರ ಆಯಿತು. ಬಟ್ ಅದು ಸೇಫ್ ಅಲ್ಲ ಅಷ್ಟು ಕುಡಿಯೋದು ಅಂಥೇಳಿ ನಾನು ಮತ್ತೆ ಅದನ್ನು ಹಾಕಿಬಿಟ್ಟು ಟೀ ಕ್ರೇವಿಂಗ್ಸ್ ಆಗಿರುತ್ತೆ. ಸೊ ಮತ್ತೆ ಇನ್ನೊಂದು ಸಲ ಟೀ ಮಾಡ್ಕೊಂಡು ಹಾಗೆ ಸ್ವಲ್ಪ ಓಡಾಡ್ಕೊಂಡು ಟೀ ಕುಡಿತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟರೇ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ನಾಳೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.